ಈ ಪ್ರಾಬ್ಲಮ್ನಾಗ ನಾವೇನ್ ಮಾಡಾಕತ್ತೇವ ಅಂತಂದ್ರ ಒಂದ್ ಕಂಪ್ನಿ ಏನ್ ಮಾಡಾಕತ್ತಿ ಇಸ್ ಗೋಯಿಂಗ್ ಟು ಮರ್ಜ್ ವಿತ್ ಮೋರ್ ದೆನ್ ಒನ್ ಕಂಪ್ನಿ. ಅಂದ್ರೆ ಒಂದ್ ಕಂಪ್ನಿ ಮೋರ್ ದೆನ್ ಒನ್ ಕಂಪ್ನಿಗಿಂತನೂ ಹೋಗಿ ಮರ್ಜ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಎ ಕಂಪ್ನಿ ಈಸ್ ನೋಡ್ರಿ, ಒಂದು ಕ್ವಶನ್ ಓದನ್ ಫಸ್ಟ್ ನೀಟಾಗಿ. ಎ ಲಿಮಿಟೆಡ್ ಈಸ್ ಸರ್ಚಿಂಗ್ ಫಾರ್ ದ ಸುಟೇಬಲ್ ಕಂಪ್ನಿ ಫಾರ್ ಮರ್ಜರ್. ಮರ್ಜರ್ಗೋಸ್ಕರ ಅದು ಸುಟೇಬಲ್ ಕಂಪ್ನಿನ ಹುಡುಕಾಕತ್ತೈತಿ. ಯಾವುದು? ಎ. ಇಟ್ ಹ್ಯಾಸ್ ಅ ಶಾರ್ಟ್ ಲಿಸ್ಟೆಡ್, ಅದು ಆಕ್ಚುಲಿ ಶಾರ್ಟ್ ಲಿಸ್ಟೆಡ್ ಸ್ವಲ್ಪ ಶಾರ್ಟ್ ಲಿಸ್ಟೆಡ್ the following three companies, namely B Limited, C Limited and D Limited. The following information is available to you ಅಂತ ಹೇಳ್ತಾನೆ. ಏನೇನ್ ಇನ್ಫಾರ್ಮೇಶನ್ ಕೊಟ್ಟನವ? EAT ಕೊಟ್ಟನ, ನಂಬರ್ ಆಫ್ ಶೇರ್ಸ್ ಕೊಟ್ಟನ, ಅರ್ನಿಂಗ್ ಫರ್ ಶೇರ್ ಕೊಟ್ಟನ, ಪ್ರೈಸ್ ಅರ್ನಿಂಗ್ ರೇಷಿಯೋ ಕೊಟ್ಟನ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಕೊಟ್ಟನ. ಎಲ್ಲ ಅವನ ಕೊಟ್ಬಿಟ್ಟಾನ. ನಾವು ಮೊದಲು ಯಾವಾಗ ಏನ್ ಮಾಡ್ತಿದ್ವಿ? ಪಿ ರೇಷಿಯೋ, EPS ಮತ್ತೆ ಇನ್ನೊಂದು ಯಾವ್ದು MPS ನಾವು ಕಂಡಿದ್ವಿ. ಬಟ್ ಆಲ್ರೆಡಿ ದೇ ಆರ್ ಗಿವನ್, ಅಂದ್ರೆ ಅವನ ಆಲ್ರೆಡಿ ಕೊಟ್ಟಾನ. ಓಕೆ, ನೆಕ್ಸ್ಟ್ ಏನಂತಾರ? ಎ ಲಿಮಿಟೆಡ್ ಅಗ್ರೀಸ್ ಟು ಯೂಸ್ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಬೇಸ್ಡ್ ಆನ್ ರಿಲೇಟಿವ್ ಮಾರ್ಕೆಟ್ ಪ್ರೈಸ್. ಅಂದ್ರೆ ಇಲ್ಲೇನ ಎ ಮತ್ತು ಬಿ ಕೂಡ ಮರ್ಜ್ ಆಗೋ ಮುಂದೆ, ಅಥವಾ ಎ ಸಿ ಕೂಡ ಮರ್ಜ್ ಆಗೋ ಮುಂದೆ, ಎ ಡಿ ಕೂಡ ಮರ್ಜ್ ಆಗೋ ಮುಂದೆ ಅಲ್ಲಿ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಬೇಕಾಗತ್ತೆ. ಅಂದ್ರೆ ಒಂದು ಶೇರ್ಗೆ ನಾವು ಎಷ್ಟು ಶೇರ್ ನ ಕೊಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಹಂಗಿದ್ದಾಗ ಏನಾಗೈತೆ ಅಂತಂದ್ರೆ ಅದನ್ನ ಯಾವ್ದ್ರ ಬೇಸ್ ಮೇಲೆ ಮಾಡ್ಬೇಕಂತ ಹೇಳ್ತಾರ ಅಂದ್ರೆ ಅವ್ರು ರಿಲೇಟಿವ್ ಮಾರ್ಕೆಟ್ ಪ್ರೈಸ್ ಮೇಲೆ ಮಾಡ್ತಾರೆ. ಅಂದ್ರೆ MPS ಬೇಸ್ ಮೇಲೆ ಮಾಡ್ಲಿ ಅಂತ ಹೇಳಿದವ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟಿದ್ದು ಏನಂತಂದ್ರೆ ಡೆಟರ್ಮೈನ್ ದ ಎ ಲಿಮಿಟೆಡ್ ಪೋಸ್ಟ್ ಮರ್ಜರ್ EPS. ಅಂದ್ರೆ ಈಗ ಮರ್ಜ್ ಆದ್ಮೇಲೆ ಬರುತ್ತಲ್ಲ EPS, ಪೋಸ್ಟ್ ಮರ್ಜರ್ EPS ನ ಮಾಡ್ಬೇಕು. ಇಫ್ ಇಟ್ ಅಕ್ವೈರ್ಸ್ ಈಚ್ ಆಫ್ ದೀಸ್ ಕಂಪನೀಸ್ ಸಪರೇಟ್ಲಿ. ಒಂದ್ ವೇಳೆ ಎಲ್ಲಾ ಕಂಪನಿಗಳು ಸಪರೇಟ್ ಸಪರೇಟ್ ಆಗಿ ಪರ್ಚೇಸ್ ಮಾಡಿದ್ರ ಅಂದ್ರೆ, ಅಕ್ವೈರ್ ಮಾಡಿದ್ರ ಅಂತಂದ್ರೆ ಅವಾಗ ಸಪರೇಟ್ ಸಪರೇಟ್ ಆಗಿ EPS ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಏನಂತ, ವಿಚ್ ಕಂಪನಿ ಆರ್ ಕಂಪನೀಸ್ ಡು ಯು ರೆಕಮೆಂಡ್ ಆಸ್ ಎ ಟಾರ್ಗೆಟ್ ಕಂಪನಿ? ಯಾವ ಕಂಪನಿನ ನೀವು ರೆಕಮೆಂಡ್ ಮಾಡ್ತೀವಿ ಅನ್ನೋದು ನಿಮ್ ಕೈಗಿರುತ್ತೆ. ವಾಟ್ ಇಸ್ ಇನ್ ಯುವರ್ ಹ್ಯಾಂಡ್? ಸೊ ಯು ಹ್ಯಾವ್ ಟು ರೆಕಮೆಂಡ್ ವಿಚ್ ಕಂಪನಿ ಇಸ್ ಬೆಟರ್ ಫಾರ್ ಅಕ್ವಿಸಿಷನ್ ಆರ್ ಬೆಟರ್ ಫಾರ್ ಮರ್ಜರ್ ಅಂತ ಹೇಳಿ. ಮರ್ಜ್ ಮಾಡೋಕ್ಕೋಸ್ಕರ ಯಾವ ಕಂಪನಿ ಬೆಸ್ಟ್ ಅನ್ನೋದನ್ನ ನೀವ್ ಏನ್ ಮಾಡ್ಬೇಕಾಗತ್ತೆ? ಚೂಸ್ ಮಾಡ್ಬೇಕಾಗತ್ತೆ. ಓಕೆ, ಹೇಳಬೇಕು. ಹ್ಮ್ 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 ಯಾರು ಕೊಡ್ತೀರಿ? ಸಂಕ್ಷೇಮ ಮಾಡ್ಕೊಂಡಿರ್ತಿಲ್ಲ, ಮಾಡ್ತೀನಿ ಆಮೇಲೆ ಮಾತಾಡ್ತೀನಿ. 5 ನಿಮಿಷ ನಿಮ್ ಕೂಡ ಮಾತಾಡೋದೈತಿ, ಕೊಡ್ಬೇಕು ಅನ್ಸುತ್ತೆ. ಓಕೆ, ನೆಕ್ಸ್ಟ್ what they tell, what is A Limited's EPS if it acquires B Limited and C Limited together? ಒಂದು ವೇಳೆ A Limited, B Limited ಮತ್ತು C Limited ನ ಟುಗೆದರ್ ಒಟ್ಟಿಗೆ ಏನಾದ್ರು ಮರ್ಜ್ ಮಾಡಬೇಕಂದ್ರೆ ವಾಟ್ ಇಸ್ ದ EPS ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಅದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಹಂಗಂತ ಸ್ಟಾರ್ಟ್ ಮಾಡೋಣ ಅನ್ಕೋತೀನಿ. ಫಸ್ಟ್ ಗೆ ಡೈರೆಕ್ಟ್ ಆಗಿ ನಾವು EPS ಪೋಸ್ಟ್ ಮರ್ಜ್ ಅಂದ್ರೆ ಫಸ್ಟ್ ನಮ್ಗೆ ಏನ್ ಬೇಕಾಗತ್ತೆ ಅಂದ್ರೆ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಬೇಕಾಗತ್ತೆ. ಮರ್ಜ್ ಆಗ್ಬೇಕಂದ್ರೆ ನಮ್ಗೆ ಏನ್ ಬೇಕಾಗತ್ತೆ? ನೆಕ್ಸ್ಟ್ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಬೇಕಾಗತ್ತ. ಶೇರ್ ಎಕ್ಸ್ಚೇಂಜ್ ರೇಷಿಯೋ ಇಸ್ ಈಕ್ವಲ್ ಟು MPS B ಡಿವೈಡೆಡ್ ಬೈ MPS A. ಇದು ಎದಕ್ಕಂತಂದ್ರೆ ಇದು ಬಿ ಕಂಪ್ನಿಗೆ ಬೇಕಾಗತ್ತೆ. ಈಗ ನಮ್ಗೆ ಅಂದ್ರೆ A to B, A ಕಂಪ್ನಿ ಟು B ಕಂಪ್ನಿ ಬೇಕಾಗತ್ತೆ. ಹಾಗಂದ್ರೆ ಏನ್ ಫಾರ್ಮುಲಾ? MPS B ಡಿವೈಡೆಡ್ ಬೈ MPS A ಅಂತಂದ್ರೆ ಇದು ಟಾರ್ಗೆಟ್ ಕಂಪ್ನಿ ಅಂತ ತಗೊಳೋಣ, ಇದನ್ನ ಅಕ್ವೈರ್ ಕಂಪ್ನಿ ಅಂತ ತಗೊಳೋಣ. MPS T ಡಿವೈಡೆಡ್ ಬೈ MPS A ಅಂದ್ರೆ ಒಂದು ಟಾರ್ಗೆಟ್ ಕಂಪ್ನಿ, ಇನ್ನೊಂದು ಯಾವ್ದು ಅಕ್ವೈರ್ ಕಂಪ್ನಿ ಅಂತ ಹೇಳಿ. ಸೊ ಹಂಗಂದ್ರೆ A to B ಒಳಗೆ A ಅಕ್ವೈರ್ ಕಂಪ್ನಿ, B ಟಾರ್ಗೆಟ್ ಕಂಪ್ನಿ. ಟಾರ್ಗೆಟ್ ಕಂಪ್ನಿದು ಈ MPS ಎಷ್ಟಿತ್ತು ಹೇಳ್ರಿ? ಇಲ್ಲಿ ಐತ್ ನೋಡ್ರಿ, 120 ಡಿವೈಡೆಡ್ ಬೈ ಸಾರಿ ಇಲ್ಲಿ ಬಿ ಕಂಪ್ನಿದು ಎಷ್ಟೈತಿ? 50 ಡಿವೈಡೆಡ್ ಬೈ MPS 120 ಐತಿ. ಅಂದ್ರೆ ಆನ್ಸರ್ ಎಷ್ಟಾಗತ್ತೆ? 0.416 ಆಗತ್ತೆ, 7 ಆಗತ್ತೆ. 6 ಮುಂದೆ 7 ಮಾಡ್ಬಿಡೋಣ. 7 ಅರ್ಥ ಆಗ್ತಾ ಇದೆ? ಯಾವ ಕಂಪ್ನಿ ಇದು? A to B. ಈ ನೆಕ್ಸ್ಟ್ A to C. ಹಂಗಂದ್ರೆ A to C ಇದೆ ಅಂತಂದ್ರೆ MPS ಆಫ್ C ಕಂಪ್ನಿ ಎಷ್ಟೈತಿ ಹೇಳ್ರಿ? 32 ಡಿವೈಡೆಡ್ ಬೈ MPS ಆಫ್ A ಎಷ್ಟೈತಿ? 120. Then answer will be what? 0.267. ಓಕೆ, ಇದು ಕಾಣತೈತಲ್ಲ ಎಲ್ಲರಿಗೂ? ಹಾ, ನೆಕ್ಸ್ಟ್ A to D. A to D ಅಂದ್ರೆ A ಎಷ್ಟೈತಿ? ಇದು ಸಾರಿ, D ಎಷ್ಟೈತಿ? 200.
divided by 120 is equal to what? 1.67. ಇದು ಎಲ್ಲಾ ಕಂಪ್ನಿದು ಏನಂತಂದ್ರೆ ಎಲ್ಲಾ ಕಂಪ್ನಿ ಏನಕ್ಕೆಂತನು ಎ ವಿತ್ ಮರ್ಜ್ಡ್ ಕಂಪ್ನಿ ಕೂಡ ಇರೋಂಥ ಸ್ಟಾಕ್ ಎಕ್ಸ್ಚೇಂಜ್ ರೇಷಿಯೋ ಇದೆ. ಆಗತ್ತ ಈಗ ನಾವು 1 by 1 ಈಗ EPS ಫೈಂಡ್ ಔಟ್ ಮಾಡ್ತಾ ಹೋಗೋಣ. EPS ಅಂದ್ರೆ ಏನು? ಫಸ್ಟ್ EPS ಆಫ್ಟರ್ ಅಕ್ವಿಸಿಷನ್ ಅಮ್ಮ. EPS ಆಫ್ಟರ್ ಅಕ್ವಿಸಿಷನ್. ಆಫ್ಟರ್ ಅಕ್ವಿಸಿಷನ್ ಅಂದ್ರೆ ಪರ್ಚೇಸ್ ಮಾಡಿದ್ಮೇಲೆ ಆಫ್ಟರ್ ಅಕ್ವಿಸಿಷನ್ ಪರ್ಚೇಸ್ ಮಾಡಿದ್ಮೇಲೆ EPS ಏನಕ್ಕೈತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ EPS ಬಿಟ್ವೀನ್ A to A and B, ಎ ಮತ್ತು ಬಿ ನಡಕ್ಕಿರಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಎ ಕಂಪ್ನಿ ಬಿ ಕಂಪ್ನಿನ ಪುಟ ಮರ್ಜ್ ಆಗ್ತಂದ್ರೆ EPS ಏನಾಗೈತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಹಾಗಾಗಿ EPS EPS ಅಲ್ಲ EAT A plus EAT B divided by NC. ಅಂದ್ರೆ ಈ ಕಡೆ ಬರ್ತೀನಿ ನಾನು. NC is equal to NC ಅಲ್ಲ NCF combined firm AB ಅಂತ ಬರೆಯೋಣ. ಇದಕ್ಕೆ combined firm AB ಅಂತ ಬರೆಯೋಣ. NAB is equal to NA plus NB into ಸ್ಟಾಕ್ ಎಕ್ಸ್ಚೇಂಜ್ ರೇಷಿಯೋ. ಹೌದಾ? NA ಎಷ್ಟೈತಿ ಹೇಳ್ರಪ್ಪ? ನಂಬರ್ ಆಫ್ ಶೇರ್ಸ್ ಆಫ್ ಎ ಲಿಮಿಟೆಡ್ ಎಷ್ಟೈತಿ? 1 lakh ಐತಿ. ಪ್ಲಸ್ NB ಎಷ್ಟೈತಿ ಹೇಳ್ರಿ? 80,000. 80,000 ಗೆ ಇಂಟು 0.417 ಮಲ್ಟಿಪಲ್ ಮಾಡ್ರಿ. 1 lakh ಒಂದ್ ಆಕೈತಿ ಸಪರೇಟ್ ಆಗಿ. 33,360 ಎಕ್ಸಾಕ್ಟ್ಲಿ ಅಮ್ಮ. ಅಂದ್ರೆ 1,33,360 ಆಕೈತಿ ನೋಡ್ರಿ ನಂಬರ್ ಆಫ್ ಶೇರ್ಸ್. ರೈಟಾ? ಇಲ್ಲಿ ಬರ್ರಿ. EAT A ಎಷ್ಟಿತ್ತು? ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಆಫ್ ಎ ಲಿಮಿಟೆಡ್ ಎಷ್ಟಿತ್ತು? 8 lakh ಇತ್ತು. ಪ್ಲಸ್ ಅರ್ನಿಂಗ್ಸ್ ಆಫ್ಟರ್ ಎಷ್ಟಿತ್ತು? 4 lakh ಡಿವೈಡೆಡ್ ಬೈ ಎಷ್ಟು? 1,33,300 ಎಷ್ಟಿತ್ತು? 60. ಎಷ್ಟಾಯ್ತು? 8.99. ಹಂಗ ಒಂದ್ ಮಾತು ಹೇಳ್ತೇನೆ ಕೇಳ್ರಿ ಎಲ್ಲಾರು. 8.99 equal to 9. 8.99 equal to ಎಷ್ಟು ಆಕೈತಿ? ಅದು 9 ಆಕೈತಿ. ಅಂಡರ್ಸ್ಟ್ಯಾಂಡ್ ಆತ ಅನ್ಕೊಂತೀನಿ. ಈಗ ನಾನು ಹಂಗ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು, ಕೊಡ್ತೇನೆ ಎಲ್ಲ. ಏನಂತಂದ್ರೆ ಬಿಫೋರ್ ಗೋಯಿಂಗ್ ಟು ಮರ್ಜ್ what was the EPS of A and B ನೋಡೋಣ. ಹಂಗಂದ್ರೆ ಬಿಫೋರ್ ಗೋಯಿಂಗ್ ಟು ಮರ್ಜ್ ಆಗಕ್ಕಿಂತ ಮುಂಚೆ ಎ ಕಂಪ್ನಿದು ಈ ಬಿ ಕಂಪ್ನಿ ಕೂಟ ಅಂದ್ರೆ ಎ ಕಂಪ್ನಿ ಕೂಟ ಆಗಿದ್ದಂತ ಎ ಕಂಪ್ನಿದು ಎಷ್ಟಿತ್ತು EPS? 8 ರೂಪಾಯಿ ಇತ್ತು. ಎ ಕಂಪ್ನಿದು EPS ಎಷ್ಟಿತ್ತು ಅಂತಂದ್ರ 8 ರೂಪಾಯಿ ಇತ್ತು. ಗೊತ್ತಾಯ್ತಾ ಇಲ್ಲ? ಅದ ಬಿ ಕಂಪ್ನಿದು ಎಷ್ಟಿತ್ತು? 5 ಇತ್ತು. ಗೊತ್ತಾ? ಈಗ ಮರ್ಜ್ ಆದ್ಮೇಲೆ ಎಷ್ಟಾಕೈತಿ? 9. ಇಸ್ ಇಟ್ ರಿಪೀಟೆಡ್? ಆಯ್ತು. ಸದ್ಯ ಈಗ ನೋಡೋಣ. ನಾವು ಮುಂದೆ ರೆಕಮೆಂಡ್ ಮಾಡ್ಬೇಕು, ಒಂದು ಕಮೆಂಟ್ ಹೊಡೆಯೋಣ. ಫಸ್ಟ್ ಈಗ ನಾನು A to ಎದನ್ ಮಾಡಿದ್ರಿ ಹೇಳ್ರಿ? ನಾನು B ಮಾಡಿದೆ. ಇನ್ ಮತ್ತೆ ಎದನ್ ಮಾಡ್ಬೇಕು ಹೇಳ್ರಿ? ಹಂಗಂದ್ರೆ ಯಾವ್ದು ಮಾಡ್ಬೇಕು ಈಗ ನಾನು? A to C. ಹಂಗಂದ್ರೆ A EPS ಆಫ್ AC ಹೌದಲ್ಲಪ್ಪಿ? ಫಾರ್ಮುಲಾ ಏನಾಗ್ಬೋದು ಹೇಳ್ರಿ? EAT A ಪ್ಲಸ್ EAT C ಡಿವೈಡೆಡ್ ಬೈ NC. NC ಅನ್ನಕ್ಕಿಂತ ಅದಕ್ಕೆ ಏನಂತ ಕರಿತೀರಿ? NAC. ಅರ್ಥ ತಾನೇ ಹೇಳ್ತಿರೋದು? NAC ಅಂತ ಕರಿತೀವಿ. ಈಗ ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಏನಂತಂದ್ರ EAT A ಎಷ್ಟಿತ್ತು ಹೇಳ್ರಪ್ಪ? EAT A ಎಷ್ಟಿತ್ತು? 8 lakh ಇತ್ತು. 8 lakh ತಗೊಂಡನು. ಹೌದಾ? ಪ್ಲಸ್ EAT C ಎಷ್ಟಿತ್ತು? 2 lakh ಎಷ್ಟಿತ್ತು? 40,000 ಇತ್ತು. 2,40,000 ಡಿವೈಡೆಡ್ ಬೈ NAC. ಹೆಂಗ್ ಕಂಡು ಹಿಡಿಬೇಕು ಅನ್ನೋದು ಹೇಳ್ತೀವಿ, ನೆನಪೈತಾ? NAC is equal to NA plus NC into ಸ್ಟಾಕ್ ಎಕ್ಸ್ಚೇಂಜ್ ರೇಷಿಯೋ. ಹೌದಲ್ಲಪ್ಪಿ? NA ಎಷ್ಟಿತ್ತು ನಿಮ್ಗೆ ಗೊತ್ತಿರಂಗ? 1 lakh ಇತ್ತು. ಪ್ಲಸ್ NC ಎಷ್ಟಿತ್ತು? ನಂಬರ್ ಆಫ್ ಶೇರ್ಸ್ ಆಫ್ ಇದು 60,000 ಇದು. 60,000 ಇಂಟು ಸ್ಟಾಕ್ ಎಕ್ಸ್ಚೇಂಜ್ ರೇಷಿಯೋ ಎಷ್ಟಿತ್ತು ಇದ್ರದ್ದು? ಇಲ್ಲಿ ಕಂಡಿಡ್ದವಲ್ಲ ಸ್ಟಾಕ್ ಎಕ್ಸ್ಚೇಂಜ್ ರೇಷಿಯೋ ಎಷ್ಟಿತ್ತು? 0.267. ಹೌದಲ್ಲಪ್ಪಿ? 1 lakh ಇಂಟು
1 lakh plus 60,000 into ನೋಡ್ರಿ 16,020 ಅಷ್ಟನಾ? ಹಾಗ ಟೋಟಲ್ 1,16,020 ಆಗತ್ತೆ ನೋಡ್ರಿ. ಅಂಡರ್ಸ್ಟುಡ್ ಆರ್ ನಾಟ್? ಎಲ್ಲರೂ ಅರ್ಥ ಆಗಿದೆ? ಈಗ ನೆಕ್ಸ್ಟ್ ಇಲ್ಲಿ ಬರೋಣ 116,20 ಎಷ್ಟಾತ ಆನ್ಸರ್? 8.96. ಫಸ್ಟ್ಗೆ ನಿಮಗೆ ಗೊತ್ತಿರೋ ಪ್ರಕಾರ ಎ ಕಂಪ್ನಿದು ಬಿಫೋರ್ ಎಷ್ಟಿತ್ತು? ಅದ ಸಿ ಕಂಪ್ನಿದು ಬಿಫೋರ್ ಎಷ್ಟಿತ್ತು? 4. ಇದಕ್ಕೆ ಲಾಭನ ಐತಿ ಅಲ್ವಾ? ನೋಡೋಣ. ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತೀನಿ. ಅರ್ಥ? ಸೊ ನೆಕ್ಸ್ಟ್ ಒಂದು ನೋಡೋಣ. ಇಪ್ಪತ್ತು ಯಾವುದು? EPS A and D is equal to EAT A plus EAT D divided by NAD. ಹೌದಲ್ಲಪ್ಪಿ? ಈ ಕಡೆ ಬರೋಣ. NAD is equal to NA plus ND into ಸ್ಟಾಕ್ ಎಕ್ಸ್ಚೇಂಜ್ ರೇಷಿಯೋ SCR. NA ಎಷ್ಟಿತ್ತು? 1 ಲಕ್ಷ ಪ್ಲಸ್ ND ಎಷ್ಟಿತ್ತು? ಎಷ್ಟಮ್ಮ? 50,000 ಇಂಟು ಸ್ಟಾಕ್ ಎಕ್ಸ್ಚೇಂಜ್ ರೇಷಿಯೋ ಎಷ್ಟಿತ್ತು? 1.67. 50,000 1 lakh ಇಂಟು ಪ್ಲಸ್ ಏನಮ್ಮ ಎಷ್ಟಿತ್ತು? 83,500. ವೆರಿ ಗುಡ್. ದೆನ್ 1,83,500 ಆತ ನೋಡ್ರಿ ಇದು. ಈ ಕಡೆ EAT A ನಿಮ್ಗೆ ಗೊತ್ತಿರೋ ಮಟ್ಟಿಗೆ 8 lakh ಇತ್ತ, ಪ್ಲಸ್ EAT D ಎಷ್ಟಿತ್ತು? 5 lakh ಇತ್ತು. ಡಿವೈಡೆಡ್ ಬೈ 1,83,000 ಎಷ್ಟಿತ್ತು? 500. ಆನ್ಸರ್ ವಿಲ್ ಬಿ ವಾಟ್? ಈಗ ಇದ್ರ ನೋಡೋಣ. ಬಿಫೋರ್ ಇದ್ರದ್ದು 8 ಇತ್ತು, ಇದ್ರದ್ದು ಬಿಫೋರ್ ಎಷ್ಟಿತ್ತು? 10 ಇತ್ತು. ಹಂಗಾದ್ರೆ ಈಗ ನನಗೆ ಈಗ ಒಂದು ಕ್ವಶನ್ ಏನ್ ಹೇಳಿದ್ರು, ಇಫ್ ಇಟ್ ಅಕ್ವೈರ್ಸ್ ಈಚ್ ಕಂಪನಿ ಸಪರೇಟ್ಲಿ ಅಂತ ಹೇಳಿದ್ರು, ಅವಾಗ ಯಾವ ಕಂಪನಿ ರೆಕಮೆಂಡ್ ಮಾಡ್ತೀರಿ ಅಂತ ಹೇಳಿ. ನನ್ನ ಒಪಿನಿಯನ್ ಪ್ರಕಾರ ನಾ ರೆಕಮೆಂಡ್ ಆಗಿದ್ದು ಯಾವ ಕಂಪನಿ ಅಂದ್ರೆ A with B and C. A can be merged with B and C because EPS of A and other company will be more ಅಥವಾ higher than the previous ಅಥವಾ than the pre-merge. ಮರ್ಜ್ ಆಗಕ್ಕಿಂತ ಮುಂಚೆ ಏನಿತ್ತು ಆ EPS ಗಿಂತ ಜಾಸ್ತಿ ಇತ್ತು ಈ ಸಲ. ಅದ್ರ ಕಮೆಂಟ್ ಹಾಕೋದು. ಇನ್ನೊಂದು ಬಾಕಿ ಉಳಿತು ನನಗೀಗ. ಯಾವುದು? ಇಫ್ ಇಟ್ ಇಸ್ ಮರ್ಜ್ ವಿತ್ ಲಾಸ್ಟ್ ಒಂದು ಕ್ವಶನ್ ಕೇಳಿದ ನೋಡ್ರಿ ಅವನು. ಏನು ಇಲ್ಲಿ ಕೇಳ ನೋಡ್ರಿ, ಇಲ್ಲೇ ನೋಡ್ರಿ. ವಾಟ್ ಈಸ್ ದ A ಲಿಮಿಟೆಡ್ EPS ಇಫ್ ಇಟ್ ಅಕ್ವೈರ್ಸ್ B ಲಿಮಿಟೆಡ್ ಅಂಡ್ ಏನಂತ C ಲಿಮಿಟೆಡ್ ಟುಗೆದರ್? B ಮತ್ತು C ನ ಎಟ್ ಟೈಮ್ ಪರಿಚಯ ಮಾಡಿದ್ರೆ ಏನಾಗೈತೆ ಅನ್ನೋದು. ಸೊ ಈಗ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನ್ ಮಾಡೋಣ ಹಂಗಂದ್ರೆ, ಇಫ್ ಏನು EPS ಆಫ್ A B ಮತ್ತೆ ಇನ್ನೊಂದು ಯಾವ್ದು? C. ಹಂಗಂದ್ರೆ ಫಾರ್ಮುಲಾ EAT A ಪ್ಲಸ್ EAT B ಪ್ಲಸ್ EAT ಏನಂತ? C ಡಿವೈಡೆಡ್ ಬೈ NABC. ಅರ್ಥ ಆಯ್ತು ಅನ್ಕೊಂತೀನಿ ಎಲ್ಲರಿಗೂ. ಎಲ್ಲಾನು ಕಮೆಂಟ್ ತಗೊಳಕತ್ತ ನಾನು ಇಲ್ಲೇ. ಈಗ NABC ನ ಕ್ಲಿಯರ್ ಮಾಡ್ಕೊಂತೇನೆ ನಾನು. ಇಸ್ ಈಕ್ವಲ್ ಟು NA ಪ್ಲಸ್ ವೆರಿ ಇಂಪಾರ್ಟೆಂಟ್ NB ಇಂಟು ಅದರ ಸ್ಟಾಕ್ ಎಕ್ಸ್ಚೇಂಜ್ ರೇಷಿಯೋ ಪ್ಲಸ್ NC ಇಂಟು ಅದರ ಸ್ಟಾಕ್ ಎಕ್ಸ್ಚೇಂಜ್ ರೇಷಿಯೋ. ಅರ್ಥ ಆಗೈತೆ ಅನ್ಕೊಂತೇನೆ ಎಲ್ಲರಿಗೂ. ಅಂಡರ್ಸ್ಟ್ಯಾಂಡ್ ಆತ? ಇಲ್ಲೇ B ಮತ್ತು C ಎರಡು ಬಂದು ಇಲ್ಲೇ ಕಂಪ್ನೀಸು. ಅದಕ್ಕೆ ಇದು 1 ಲಕ್ಷ, ಇದು ಪ್ಲಸ್ ಆಗಲೇ ಎಷ್ಟ ಮಾಡಿದ್ವಿ ನೋಡ್ರಿ ಇಲ್ಲಿ 2ನೇ ಪೇಜ್ನಾಗ. ಇಲ್ಲ ಡೈರೆಕ್ಟ್ ಬಂದಿದ್ದು ಬಿಡಮ್ಮ. 33,360 ಪ್ಲಸ್ ಇದು 16,020 ಬಂದಿತ್ತು. ದೆನ್ ಆನ್ಸರ್ ಟೋಟಲ್ 1,49,380 ಬಂತಿಲ್ಲಪ್ಪ ಈಗ ಇದು. ಈಗ ಇಲ್ಲಿ ಹೋಗೋಣ. EAT A ಎಷ್ಟಿತ್ತು? 8 lakh ಪ್ಲಸ್ 4 lakh ಪ್ಲಸ್ 2 lakh. ಓಕೆ, ಡಿವೈಡೆಡ್ ಬೈ 1 lakh
49,380. 9.639. Actually, ಅವ ಇಂಡಿವಿಜುವಲಿ ಸಪರೇಟ್ ಆಗಿ ಕಂಬೈನ್ಡ್ ಆಗಬದ್ಲಿ ಸಪರೇಟ್ ಆಗಿ ಮರ್ಜ್ ಆಗಬದ್ಲಿ ಇದ್ರ ಪ್ರಕಾರ ಎ ಮತ್ತು ಎ ಬಿ ವಿತ್ ಬಿ ಅಂಡ್ ಸಿ ಜೊತೆಗೆ ಸಪರೇಟ್ ಆಗಿ ಮರ್ಜ್ ಆಯ್ತು 9.9 ಆಕ್ಚುಲಿ 9.8 ಸಮಥಿಂಗ್ ಬರ್ತಾವು. ಅದನ್ನ ಬಿಟ್ಟು ಎರಡು ಕೂಡ ಮರ್ಜ್ ಆದ್ರೆ ಇವ್ರಿಗೆ ಹೈಲಿ ಪ್ರಾಫಿಟಬಲ್ ಐತಿ. ಯಾಕಂದ್ರೆ ಅವ್ನು ಇತಿಹಾಸ ಎಷ್ಟಾಗೈತೆ ಹೇಳಿ 9.63 ಅಂದ್ರೆ ಇನ್ನೂ ಜಾಸ್ತಿ ಆಗೈತಿ. ಮರ್ಜ್ ಆಗೋದು ಬೆಸ್ಟ್ ಅನ್ನೋದು ಹೇಳ್ಬೇಕು. ಕಮೆಂಟ್ ಹಾಕೋ ಇದ ಲೆಕ್ಕ. In case if one company merge with more than one company, ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಇವತ್ತೊಂದು ಕ್ವಶನ್ ಪೇಪರ್ ತೆಗೆದು ಹೋಗಿ ನೋಡ್ರಿ. ಓಲ್ಡ್ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಇವಕ್ಕೆ ಮೂರ್ ಕಂಪ್ನಿ ಮಾಡಬಹುದು. ಅರ್ಥ ತಾನು ಹೇಳ್ತಿದ್ದೆ ಅಥವಾ ಓಕೆ. ಇವತ್ತಿನ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವ. ಓಕೆ, HX ಇಂಡೆಕ್ಸ್ ಇಲ್ಲಿ ಬರ್ಕೊಂಡ್ರಿ ಬರ್ಕೊಡು. 2 minutes ಕೊಡಿ. I'll give the time in the sense. What? ಸಾಕ ಈ ಲೆಕ್ಕ ಆರಾಮ್ ಮಾಡಬಹುದು ಅದ ಈ ಲೆಕ್ಕ ಆರಾಮ್ ಮಾಡಿಕೆ ಏ ತಮಾರ ಎಲ್ಲ ಹೋದ ಮಾರ್ಕ್ ಪ್ಲೇಟ್ ಮಾಡಿ HX index ಫಾರ್ಮರ್ ಅವನ ಹೆಸರೇನಂದ್ರ ಹ್ಯಾಪಿಂಡಾಲ್ ಅಂಡ್ ರಿಚ್ಮಂಡ್ ಇಂಡೆಕ್ಸ್ ಅಂತ ಹೇಳಿ. ಅದಕ್ಕೆ ಬೇಡ ಯಾವ ರೆಸಿಪಿ ಬೇಡ HH ಇಂಡೆಕ್ಸ್. HH ಇಂಡೆಕ್ಸ್ ಬೇಕಂದ್ರೆ ಸರಿ. HH ಇಂಡೆಕ್ಸ್ ಒಳಗ ಇದು ಎದಕ್ಕೋಸ್ಕರ ಮಾಡ್ತಾರ ಅಂದ್ರ ಈಗ ಒಂದ್ ಇಂಡಸ್ಟ್ರಿ ಇದೆ ತಿಳ್ಕೊಂಡು ಒಂದ್ ಇಂಡಸ್ಟ್ರಿ ಒಳಗ ಒಂದ್ ದೊಡ್ಡ ಕಂಪ್ನಿ ಇರ್ತೈತಿ, ಇನ್ನೊಂದಿಷ್ಟು ಸ್ಮಾಲ್ ಕಂಪ್ನೀಸ್ ಇರ್ತವೆ. ಒಂದ್ ವೇಳೆ ಅವು ಎರಡು ಮರ್ಜ್ ಆದಾಗ ಏನಾಗ್ತೈತಿ ವಾಟ್ ವಿಲ್ ದ ಮಾರ್ಕೆಟ್ ಶೇರ್. ಒಂದು ಮಾರ್ಕೆಟ್ ಒಳಗ ಅದ್ರ ಮಾರ್ಕೆಟ್ ಶೇರ್ ಏನಿರ್ತೈತಿ ಅನ್ನೋದನ್ನ ಮೆಜರ್ ಮಾಡಕ್ಕೋಸ್ಕರ ನಾವು HH ಇಂಡೆಕ್ಸ್ ನ ಯೂಸ್ ಮಾಡ್ತೀವಿ. ಸೊ ಒಂದು ಪ್ರಾಬ್ಲಮ್ ಬರ್ಕೊಳ್ಳೋಣ 2 minutes ಸಾಲ್ವ್ ಮಾಡ್ತೀನಿ. ದೆನ್ ಐ ವಿಲ್ ಗಿವ್ ಮತ್ತೊಂದು 5 ನಿಮಿಷ ಟೈಮ್ ಕೊಡ್ತೀನಿ. ಇನ್ನೊಂದು ಲೆಕ್ಕ ಮಾಡೋಣ. ಭಾಳ ಇಂಟ್ರೆಸ್ಟಿಂಗ್ ಬೇಕು, ಆದ್ರೆ ನನಗೆ ಟೈಮ್ ಬಹಳ ಬೇಕು. ಈಗ ಹೇಳ್ತೀನಿ ನಿಮ್ದು ಬಹಳ ಸಿಲೆಬಸ್ ಐತಿ. ಯಾಕಂದ್ರೆ ನಾನ್ ಲೆಕ್ಕ ಮಾಡಿಸ್ಬೇಕಂದ್ರೆ ಡಿಸೈಡ್ ಮಾಡಿದ್ರೆ ಬಹಳ ಲೆಕ್ಕ ಮಾಡಿಸ್ಬೇಕು. ಇಲ್ಲ ಬೇಡ ಅಂತಂದ್ರೆ ಹಾರಿಸೋದು ಗೊತ್ತೈತಿ. ಪ್ರಾಬ್ಲಮ್ ನಂಬರ್ 1 ಆಮೇಲೆ ಏನಂತ ಕೇಳಿದ್ರೆ ಇಲ್ಲ ಔಟ್ ಆಫ್ ಸಿಲೆಬಸ್. Problem number 1. In a cement industry, there are 44 ಗೊತ್ತಿಲ್ಲ 44 firms. Among them the four big firms have 15% market share
have 15% market share each, and remaining firm have 1% market share each. 1% market share each. ಕೆಳಗೆ ಇನ್ನೊಂದು ಪ್ಯಾರಾಗ್ರಾಫ್, ಇದು ಒಂದೇ ಲೆಕ್ಕ, ಎರಡನೇ ಲೆಕ್ಕ ಮಾಡೋದು. ಫರ್ಟಿಲೈಸರ್ ಇಂಡಸ್ಟ್ರಿ, fertilizer industry, there are equal number of firms. Same equal number of firms ಅಂದ್ರೆ ಎಷ್ಟು ದೂರ ಮೇಲೆ 44 ಬರುತ್ತಾ. there are equal number of shares. However, one firm has a 57% market share. One firm has a 57% market share, and remaining firms have a 1% market share. 1% market share. ಕೊನೆಯಾಗಿ in a cement industry,